ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಈ ದಿನದ ವಿಡಿಯೋದಲ್ಲಿ ನಾನು ಶಕ್ತಿ ದೇವತೆ ಕಬ್ಬಾಳಮ್ಮನ ಒಂದು ದೇವಸ್ಥಾನದ ಫೋಟೋಗಳನ್ನು ಹಾಕ್ತಾಯಿದ್ದೀನಿ. ಕಬ್ಬಾಳಮ್ಮ ಅಂತ ಅಂದರೆ ಈ ಇಡೀ ರಾಮನಗರ ಜಿಲ್ಲೆಗೇ ಒಂದು ರೀತಿಯ ಶಕ್ತಿ ದೇವತೆ ಅಂತಲೇ ಹೇಳ್ಬೋದು. ಇಲ್ಲಿಗೆ ಡೈರೆಕ್ಟಾಗಿ ರಾಮನಗರದಿಂದ ಆಗಲಿ ಬೆಂಗಳೂರಿಂದ ಆಗಲಿ ಬಸ್ ಇಲ್ಲ. ನೀವು ಚನ್ನಪಟ್ಟಣ ಹೋದರೆ ಅಲ್ಲಿಂದ ಡೈರೆಕ್ಟ್ ಬಸ್ ಸಿಗುತ್ತೆ. ಮತ್ತು ಕನಕಪುರದಿಂದನೂ ಕೂಡ ಹೋಗ್ಬೋದು, ಸಾತ್ನೂರಿಂದ ಕೂಡ ಹೋಗ್ಬೋದು. ಇದು ಶಕ್ತಿ ದೇವತೆ ಅಂತಲೇ ಹೇಳ್ಬೋದು. ಏಕೆ ಅಂದರೆ ನಾವೇನು ಅಂದ್ಕೊಳ್ತೀವೋ ಆ ಎಲ್ಲ ಕಾರ್ಯಗಳು ಕೂಡ ಸಿದ್ಧಿಸಿದೆ. ಹಾಗಾಗಿ ತುಂಬ ಜನ ಭಕ್ತರನ್ನು ಒಳಗೊಂಡಿರುವಂತಹ ಒಂದು ದೇವತೆ. ಇಲ್ಲಿ ನಮಗೆ ಏನಾದರೂ ತಡೆ ಹೊಡಿಬೇಕು ಅಂತ ಅಂದರೆ ತಡೆ ಕೂಡ ಹೊಡಿತಾರೆ. ದೃಷ್ಟಿ ತೆಗಿಬೇಕು ಅಂತ ಅಂದರೆ ದೃಷ್ಟಿ ಕೂಡ ತೆಗಿತಾರೆ. ನಾವು ಇಲ್ಲಿ ಏನನ್ನು ಕೋರ್ಕೊಂಡು ಬರ್ತೀವೋ ಆ ಎಲ್ಲ ಕೂಡ ಕೆಲಸಗಳು ಸಕ್ಸಸ್ ಆಗುತ್ತೆ ಅಂತ ಹೇಳ್ಬೋದು. ಈಗ ದೇವಸ್ಥಾನವನ್ನು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ದೇವಸ್ಥಾನ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ. ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ. ಹಾಗಾಗಿ ತೆಗೆದುಕೊಂಡಂಥ ಕೆಲವು ಪಿಕ್ಗಳಿದ್ದೋ ಫೋಟೋಗಳು ಅವುಗಳನ್ನೇ ಇಲ್ಲಿ ಹಾಕಿ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬಹಳ ಶಕ್ತಿಯುತವಾದಂತಹ ಒಂದು ದೇವತೆ ಅಂತ ಹೇಳ್ಬೋದು. ನೀವು ಒಂದು ಸರಿ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ, ನೀವು ಅಂದ್ಕೊಂಡಂತಹ ಎಲ್ಲ ಕೋರಿಕೆಗಳು ಕೂಡ ಈಡೇರುತ್ತೆ. ನನಗೆ ಎಷ್ಟೋ ಸರಿ ಅದರ ಒಂದು ಉದಾಹರಣೆಗಳು ಸಿಕ್ಕಿವೆ. ಹಾಗಾಗಿ ನಾನು ಈ ದೇವಿಯನ್ನು ನಂಬ್ತೀನಿ. ಈ ದೇವಸ್ಥಾನಕ್ಕೆ ಪದೇ ಪದೇ ಹೋಗ್ತೀನಿ. ದೃಷ್ಟಿ ಆಗಿರ್ಬೋದು ಅಥವಾ ತಡೆ ಆಗಿರ್ಬೋದು ಅದನ್ನು ತೆಗೆಸ್ಕೊಂಡು ಬರ್ತೀನಿ. ನನಗೇನೋ ಒಂದು ರೀತಿಯಲ್ಲಿ ನೆಮ್ಮದಿ ಮತ್ತು ಶಾಂತಿ ಸಿಗುತ್ತೆ ಈ ದೇವಸ್ಥಾನಕ್ಕೆ ಹೋಗಿ ಬಂದರೆ. ಹಾಗಾಗಿ ನಾನು ಈ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀನಿ. ನೀವು ಕೂಡ ಒಂದು ಸರಿ ಈ ದೇವಸ್ಥಾನಕ್ಕೆ ಹೋಗಿ ತಾಯಿಯ ಕೃಪೆಗೆ ಪಾತ್ರರಾಗಿ ತಾಯಿ ನಿಮ್ಮೆಲ್ಲ ಕೋರಿಕೆಗಳನ್ನು ಈಡೇರಿಸಲಿ ಅಂತ ನಾನು ಕೇಳ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.